ಬಂಗಾಳ ಸೋಲಿಗೆ ಮತಚೋರಿಯ ಆರೋಪ ಮಾಡಿದ್ದಾರೆ ದೀದಿ. ಫಲಿತಾಂಶ ಘೋಷಣೆ ಬೆನ್ನಲ್ಲೇ ದೀದಿಯವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಹೀನಾಯವಾಗಿ ಸೋಲಾಯಿತು, ಆದರೆ ನಾವು ವಿಧಾನಸಭಾ ಚುನಾವಣೆ ಸೋತಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಓಟ್ ಚೋರಿ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂತಹ ಆರೋಪ ದೀದಿಯತ್ತು. ನೋಡಿ, 2026 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ಈ ತೃಣಮೂಲ ಕಾಂಗ್ರೆಸ್ ಭಾರಿ ಹಿನ್ನಡೆ ಅನುಭವಿಸಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಈ ಸೋಲನ್ನ ಮತಚೋರಿ ಮಾಡಿಬಿಟ್ಟಿದ್ದಾರೆ, ಮತಗಳತನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಪಶ್ಚಿಮ ಬಂಗಾಳದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಗೆಲ್ತಾನೆ ಬರ್ತಾ ಇತ್ತು. ಈ ಬಾರಿ ಕೆಲವೊಂದಿಷ್ಟು ಮಹತ್ವಗಳ ಬೆಳವಣಿಗೆಗಳಾಗಿದ್ದಾವೆ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಾಗಿರ್ಬೋದು, ಇಬ್ಬರು ಕೂಡ ಒಟ್ಟುಗೂಡಿ ಯಾವ ರೀತಿ ಪ್ರಚಾರ ಮಾಡಿದ್ರು, ಯಾವ ರೀತಿ ಕ್ಯಾಂಪೇನ್ ಮಾಡಿದ್ರು, ಅಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿರುವಂತಹ ಜನಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಅನ್ನೋದು ಗೊತ್ತೇ ಇದೆ. ಹೀನಾಯವಾಗಿ ಸೋಲನ್ನ ಉಂಡಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಮತಗಳತನ ಆಗಿದೆ, ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಬಿಜೆಪಿ ಐತಿಹಾಸಿಕ ಮುನ್ನಡೆಯನ್ನ ಸಾಧಿಸಿದ ನಂತರ ಮಮತಾ ಬ್ಯಾನರ್ಜಿ ಅವರು ಈ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ಟೀಕಿಸುತ್ತಿದ್ದಾರೆ. ಈ ಸೋಲು ಜನರ ತೀರ್ಪಲ್ಲ, ಬದಲಾಗಿ ಇದು ವ್ಯವಸ್ಥಿತವಾಗಿ ಮಾಡಿದಂತಹ ಲೂಟಿ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ನಮ್ಮಿಂದ 100+ ಕ್ಷೇತ್ರಗಳನ್ನ ಕದಿಯಲಾಗಿದೆ. ಎಸ್ಐಆರ್ ನೇಮದಲ್ಲಿ ಫಲಿತಾಂಶ ಬಳಿಕ ಮಮತಾ ಬ್ಯಾನರ್ಜಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೋದಿ, ಅಮಿತ್ ಶಾ ಎಸ್ಐಆರ್ ಕಳ್ಳಾಟದಲ್ಲಿ ನೇರ ಭಾಗಿಯಾಗ್ಬಿಟ್ಟಿದ್ದಾರೆ. ಈ ಪ್ರೆಸ್ ಮೀಟ್ ನಲ್ಲಿ ಮಮತಾ ಬ್ಯಾನರ್ಜಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಬರೋಬ್ಬರಿ 206 ಸೀಟುಗಳನ್ನು ಗೆದ್ದಂತಹ ಸರ್ಕಾರ ರಚನೆಗೆ ಈಗ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ತಿದ್ದಾರೆ. ಅದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಪ್ರೆಸ್ ಮೀಟ್ ನಲ್ಲಿ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡ್ತಿದ್ದಾರೆ. ಫಲಿತಾಂಶ ಬಳಿಕ ಮಮತಾ ಬ್ಯಾನರ್ಜಿ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. 100+ ಕ್ಷೇತ್ರಗಳನ್ನ ನಾವು ಗೆಲ್ಲಬಹುದಿತ್ತು, ಆದ್ರೆ ಇವರು ಲೂಟಿ ಮಾಡಿಬಿಟ್ಟಿದ್ದಾರೆ, ಮತಗಳತನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು. ಬಿಜೆಪಿಯ ವಿರುದ್ಧವಾಗಿ ನಮ್ಮಿಂದ 100+ ಕ್ಷೇತ್ರಗಳನ್ನ ಕದ್ದುಬಿಟ್ಟಿದ್ದಾರೆ ಅಂತ ಹೇಳಿ. ಎಸ್ಐಆರ್ ನೆಪದಲ್ಲಿ 91 ಲಕ್ಷ ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಫಲಿತಾಂಶ ಬಳಿಕ ಮಮತಾ ಬ್ಯಾನರ್ಜಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಅಂತಂದ್ರೆ ನಾವೇ ಗೆಲ್ತಾ ಇದ್ವಿ, ಮೋದಿ, ಅಮಿತ್ ಶಾ ಎಸ್ಐಆರ್ ಕಳ್ಳಾಟದಲ್ಲಿ ನೇರವಾಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಕಿಡಿಕಾರಿದ್ದಾರೆ ಬನ್ನಿ ನೋಡೋಣ. Please understand, when you won't be power at center within a day, you have to face the same battle. History will repeat itself. It's a black history what happened for Bengal yesterday. We condemn the attitude of the Bengal Election Commission. Biased. He has done everything. Even we came to know, I do not know whether we are sure or not, we are collecting information. The message came to us from his control office, Delhi. They hijacked the counting center also. This is most unfortunate. This is not only unfortunate, I think that this message should go to everywhere, so that our people are staying all over the world. Let the message should go to the people. Should let them know the atrocities. ওরা এমনি জিতলে আমার কোনো অভিযোগ থাকতো না, জিততেই পারে, নির্বাচনে হার জিত আছে, কিন্তু সেটা তো নয়। আমরা তো হারিনি, জোর করে ভোট করে তুমি ক্যাপচার করেছো টোটালটা। যখন আমরা প্রায় 200টা সিটে এগিয়েছিলাম,
একতরফা মিডিয়া ক্যাম্পেইনে ফলোয়ার স্টার্ট করেছে টর্চারিং বাইরের লোকে and ಮಮತಾ ಬ್ಯಾನರ್ಜಿ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಬಿಜೆಪಿಯವರು ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಅವರು ಕದ್ದುಬಿಟ್ಟಿದ್ದಾರೆ, ಲೂಟಿ ಮಾಡಿದ್ದಾರೆ, ಎಸ್ಐಆರ್ ನೆಪದಲ್ಲಿ 91 ಲಕ್ಷ ಮತಗಳನ್ನ ಇವರು ಲೂಟಿ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಹೇಳಿ ಕೇಳಿ ಬಿಜೆಪಿ ಐತಿಹಾಸಿಕ ಮುನ್ನಡೆಯನ್ನ ಸಾಧಿಸಿದ ನಂತರ ಈ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಆಯೋಗ ಮತ್ತು ಈ ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸೋಲು ಜನರ ತೀರ್ಪಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ಮಾಡಿದಂತಹ ಲೂಟಿ ಅಂತ ಹೇಳಿ ನೇರಾನೇರವಾಗಿ ಮಾಧ್ಯಮದವರ ಮುಂದೆ ಆರೋಪ ಮಾಡಿರುವಂತದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಈ ಬಿಜೆಪಿ ಚುನಾವಣಾ ಆಯೋಗದ ಸಹಾಯದೊಂದಿಗೆ ಮತಗಳನ್ನ ಕಳ್ಳತನ ಮಾಡಿದೆ ಅಂತ ಹೇಳಿ ಹಿಂದೆ ಆರೋಪ ಮಾಡಿದ್ರು. ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರ ಮಾತನ್ನ ಬೆಂಬಲಿಸಿರುವಂತಹ ಅವರು ಈಗ ಬಂಗಾಳದಲ್ಲಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಮೋಸದಿಂದಲೇ ಅವರು ಕಸಿದುಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಟಿಎಂಸಿ ಸೋಲಿಗೆ ಬಿಜೆಪಿ ಕಾರಣ ಅಲ್ಲ, ಇದಕ್ಕೆ ಬದಲಾಗಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಪಡೆಗಳು ಕಾರಣ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ 2.5 ಮಿಲಿಯನ್ ಮತದಾರರ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿರುವಂತದ್ದು. So this I want to say to all of you on record. And parties already we are solidly together. All the party leaders are working together. Though they are being ನೋಡಿ, ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಯಾವ ರೀತಿ ಈ ಪ್ರಚಾರ ಆಗಿರ್ಬೋದು, ಈ ರೀತಿ ಕಾರ್ಯತಂತ್ರಗಳನ್ನ ಹೆಣೆಯುವಂತಹ ಕೆಲಸ ಆಯಿತು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅಲ್ಲೇ ಬೀಡು ಬಿಟ್ಟುಬಿಟ್ಟಿದ್ರು. ಅಲ್ಲಿರುವಂತಹ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜನಗಳಿಗೆ ಒಂದು ರೀತಿಯಾದಂತಹ ಈ ಪಾಸಿಟಿವ್ ಭರವಸೆಯನ್ನ ಮೂಡಿಸುವಲ್ಲಿ ಸಾಕಷ್ಟು ರೀತಿಯಾಗಿ ರಣತಂತ್ರವನ್ನ ಕೂಡ ಮಾಡಿದ್ರು. ಹಾಗಾಗಿ ಬಿಜೆಪಿ ಗೆಲ್ಲೋದಕ್ಕೂ ಕೂಡ ಯಶಸ್ವಿ ಆಯಿತು. ಈಗ ಬಿಜೆಪಿ ಐತಿಹಾಸಿಕ ಮುನ್ನಡೆಯನ್ನ ಸಾಧಿಸಿದ ನಂತರ ಮಮತಾ ಬ್ಯಾನರ್ಜಿ ಅವರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಾರೆ ಬಿಡಿ ಬಿಜೆಪಿಯವರು, ಅದೊಂದು ಬೇರೆ ಮಾತು. ಈ ಆರೋಪಗಳನ್ನ ಬಿಜೆಪಿಗಾಗ್ಲೇ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ಸೋಲನ್ನ ಕೂಡ ಯಾಕಂದ್ರೆ ಅವ್ರಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲ ಸಲ್ಲದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಕೆಲವೊಂದಿಷ್ಟು ಅವರು ಆರೋಪಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಗೆಲ್ಲಕ್ಕಾಗ್ಲಿಲ್ಲ, ಹಾಗಾಗಿ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಫಲಿತಾಂಶದ ಬಳಿಕ ಈ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರು ಕೆಲವೊಂದಿಷ್ಟು ಆರೋಪಗಳನ್ನ ಬಿಜೆಪಿಯವರ ಮೇಲೆ ಮಾಡ್ತಾ ಇರುವಂತದ್ದು. ಅದು 100ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಅವರು ಕದ್ದು ಬಿಟ್ಟಿದ್ದಾರೆ, ಲೂಟಿ ಮಾಡ್ಬಿಟ್ಟಿದ್ದಾರೆ ಮತಗಳನ್ನ. ಇಲ್ಲ ಅಂತಂದ್ರೆ ನಾವೇ ಗೆಲ್ತಾ ಇದ್ವಿ ಅಂತ ಹೇಳಿ. To loot the democratic rights of the people and to loot the EVM machine. Can you tell me that after voting EVM machine, 80 to 95% is a charge? How it is possible? Before 2 days of election, by please, after একটু কথা বলুন. Before 2 days of election, they started arresting all people like anything. They started raid in everywhere. And they changed all the IC to OC to SDO to DM to IPS, all IPS, IS, WBCS, WBPS, all they changed. And they selected from their party. And BJP played a game directly with the election commission. It's a betting, you can say, the got of betting between BJP and the election commission. We fought against the all machinery, where Prime Minister and Home Minister is also involved. Directly interference. SIR, they deleted 90 lakhs names from the voter list. And when we went to court adjudication, 32 lakhs were included. But do you know that after that, the 7 lakhs what was deposited together, that is also included, but nobody knows that. So how they